ಯಾವ ಗ್ರಹ ಅಲ್ಲಿ ಹೋಗುತ್ತೋ ದಟ್ ಗ್ರಹ ಬಿಹೇವ್ಸ್ ಲೈಕ್ ಧರ್ಮ ಕಾರ್ಯಗಳಿಗೆ ಅವ್ರವ್ರನ್ನ ಜಾಸ್ತಿ ಅಂದ್ರೆ ಲೈಕ್ ನಾನು ನಿಯತ್ತಾಗಿರ್ತೀನಿ, ಆ ಗ್ರಹ ಆ ತರ ವರ್ಕ್ ಆಗುತ್ತೆ. ಅದೇ ರಾಹು ಅಲ್ಲಿ ಬಂದ್ಬಿಟ್ರೆ ರಾಹು ನಿಯತ್ತಾಗಿರ್ಲೇಬೇಕು ಅಲ್ಲಿ, ಸೊ ಮ್ಯಾನಿಪುಲೇಟಿವ್ ಮಾಡಕ್ಕೆಲ್ಲ ಚಾನ್ಸಸ್ ಇರಲ್ಲ ಆ ತರ. ಶನಿ ಇತ್ತು, ಶನಿ ಆಬ್ವಿಯಸ್ಲಿ ಅವ್ರದ್ದು ಶನಿ ಏನಾದ್ರು ಧನುಸು ರಾಶಿಲಿ ಕೂತಿತ್ತು ಅಂದ್ರೆ ದೇ ಕ್ಯಾನ್ ಬಿ ಅ ವೆರಿ ಗುಡ್ ಲಾಯರ್ಸ್, ಮತ್ತೆ ಜಡ್ಜ್, ಮತ್ತೆ ತುಂಬಾ ನಿಯತ್ತಾಗಿರ್ತಾರೆ. ಮತ್ತೆ ಎಂತವ್ರೆಲ್ಲ ಸರ್ಕಾರಿ ಕೆಲಸದಲ್ಲಿದ್ರೆ ಒಂಚೂರು ಲಂಚ ತಗೊಂಡಿರಲ್ಲ. ಸೂರ್ಯ ಇದ್ದಾಗ ಸರ್ಕಾರಿ ಕೆಲಸದಲ್ಲಿ, ಗೌರ್ಮೆಂಟ್ ಕೆಲಸದಲ್ಲಿ ಇದ್ರೆ ಲಂಚ ತಗೊಳ್ಳಲ್ಲ ಈ ತರ ಆಯ್ತಾ. ಚಂದ್ರ ಇದ್ರೆ ಮನಸ್ಕಾರಕ, ಅವ್ರ ಮನಸ್ಸೇ ನಾನು ಹಿಂಗ ಅನ್ಕೊಂಡ್ಬಿಟ್ಟಿದೀನಿ, ನಾನು ಎಥಿಕ್ಸ್ ಬಿಟ್ಟು ಹೋಗಲ್ಲ ಅಂತಾರೆ ಆಯ್ತಾ. ಇವನ್ ಮೀನ್ ರಾಶಿಯಲ್ಲೂ ಎಥಿಕ್ಸ್ ಫಾಲೋ ಮಾಡ್ತಾರೆ ಅವರು. ಸೊ ದಟ್ಸ್ ವೈ ನಾನು ಹೇಳ್ತೀನಲ್ಲ, ಕೆಲವು ನಂದು ಅನ್ಕೊಂಡ್ಬಿಟ್ರೆ ನಾನು ಬೇರೆಕ್ ಹೋಗಲ್ಲ, ಬಿಕಾಸ್ ಗುರು ಅಲ್ಲಿ ಆಡಳಿತ ಆಯ್ತಾ. ನಾನು ಅನ್ಕೊಂತೀನಿ ನೀವೇ ನಂದಿಕ್ ಬನ್ನಿ, ನಾನು ಯಾಕೆ ನಿಮಗ್ ಬರ್ಲಿ ಅನ್ನೋ ತರ. ತಪ್ಪಲ್ಲ, ಜಜ್ಮೆಂಟ್ ಗುರುದಿರುತ್ತೆ ಅಲ್ಲಿ ಆ ತರ ಆಯ್ತಾ. ನೆಕ್ಸ್ಟ್ ಮಕರ, ವಾಟ್ ಎವರ್ ಮಕರ ಅಲ್ಲಿ ಆಗತ್ತೋ ಕರ್ಮಕಾರಕ ಅಂತ ಸಹ ತಗೊಳ್ತೀವಿ. ಹಿಂದಿನ ಜನ್ಮದ ಕರ್ಮ ಸಹ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಯಾವ್ದೇ ಗ್ರಹ ಅಲ್ಲಿ ಹೋದ್ರೆ ಅಲ್ಲಿ ಕರ್ಮ ರಿಲೇಟೆಡ್ ವರ್ಕ್ಸ್ ಮಾಡ್ಲೇಬೇಕು ಅವರು. ಕರ್ಮ ಅಂದ್ರೆ ಏನು, ಕೆಲಸ. ಗುರು ಹೋಯ್ತಾ, ಅದಕ್ಕೆ ಹೇಳೋದು ಗುರು ಅಲ್ಲಿ ನೀಚ ಸ್ಥಾನಕ್ಕೆ ಹೋಗ್ತಾನೆ ಅಂತ. ಗುರು ಫೀಲ್ಡ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಕ್ ಇಷ್ಟಪಡಲ್ಲ. ಮಕರ ರಾಶಿಯಿಂದ ಫೀಲ್ಡ್ ವರ್ಕ್ ನ ತೋರಿಸ್ತಾರೆ, ಅದಕ್ಕೆ ನೀಚ ಸ್ಥಾನ ಆಗೋದು. ಅದೇ ಕುಜನ್ಗೆ ಬಹಳ ಇಷ್ಟ ಅಲ್ವಾ, ಆರ್ಮಿ ಫೀಲ್ಡ್ ಬಾರ್ಡರ್ ಅಲ್ಲಿ ಕೂತ್ಕೊಂಡು ಮಾಡ್ತೀನಿ ಆ ತರ. ಅದೇ ಯಾವ್ದೇ ಗ್ರಹ ಅಲ್ಲಿ ಹೋದ್ರು ಸೊ ದೇ ಹ್ಯಾವ್ ಟು ವರ್ಕ್ ಇನ್ ಅ ಬ್ಯಾಟಲ್ ಫೀಲ್ಡ್ ಅನ್ನೋ ತರ, ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಬೇಕು ಅವರು. ಮಕರ ರಾಶಿ ಅಂದ್ರೆ ಹಿಂದಿನ ಕರ್ಮ ತಗೊಂಡ್ ಬಂದಿರ್ತಾರ ಅಂತನ. ಹಿಂದಿನ ಜನ್ಮದ ನಮ್ಮ ಕರ್ಮ ಇನ್ ಸೆನ್ಸ್ ಕೆಲಸ ಮಾಡೇ ಮಾಡ್ತಾರೆ. ನೀವು ನೋಡಿ ಬೇಕಾದ್ರೆ ಮಕರ ರಾಶಿಯಲ್ಲಿ ಯಾವ ಗ್ರಹ ಕೂತಿರುತ್ತೋ ಆ ಗ್ರಹ ವರ್ಕಿಂಗ್ ಅಲ್ಲಿ ಇದ್ದೇ ಇರುತ್ತೆ. ಅದು ರಿಟೈರ್ಡ್ ಆದ್ರೂ ಅವ್ರು ವರ್ಕ್ ಮಾಡಕ್ ಇಷ್ಟಪಡ್ತಿರ್ತಾರೆ. ಅದು ಹೆಂಗ್ ನೋಡ್ಕೋಬಹುದು, ಡೆಸ್ಪಾಸಿಟರ್ಸ್ ನ ನೋಡಿ, ಅವ್ರು ಯಾವ ಹೌಸ್ ನ ಸಿಗ್ನಿಫಿಕೆನ್ಸ್ ನ ನೋಡಿ. ಈಗ 7th house ಅಂದ್ರೆ ಸ್ಪೌಸ್ ನ ನೋಡಿ, ಲಗ್ನ ಆದ್ರೆ ಸೆಲ್ಫ್ ನ ನೋಡ್ತೀರಾ. ನನಗೆ 9th house ಬರುತ್ತೆ, 9th house ಬಂದು ಫಾದರ್ ನ ಸೂಚಿಸುತ್ತೆ. ಸೊ ನಮ್ಮಪ್ಪ 60 ಆದ್ರೂ ಹಿ ವಾಂಟ್ ಟು ವರ್ಕ್, ಅವ್ರಿಗೆ ರಿಟೈರ್ಮೆಂಟ್ ಅನ್ನೋದೇ ಇರಲ್ಲ ಆತರ. ಓಕೆ, ಆದ್ರೆ ಮ್ಯಾಮ್ ದೆನ್ ನಂದೊಂದು ಕೇಸಲ್ಲಿ ಯಾಕೆ ಉಲ್ಟಾ ಆಯ್ತು ಮ್ಯಾಮ್? ಮತ್ತೆ 9th house ಶನಿ, ಓಕೆ ರಾಹು ಇದ್ದಾನೆ. ಅದಕ್ಕೆ ರಾಹು ಕೇತುಗಳನ್ನ ನೀವು ಈಸಿಯಾಗಿ ನೀವು ಅನ್ಕೊಂಡ್ರೆ ಉಲ್ಟಾನೆ ಅಲ್ವಾ ಕೊಡೋದು. ಅಗೇನ್ ನಾನು ರಾಹು ಪ್ಲೇಸ್ಮೆಂಟ್ಸ್ ಅಂತ, ರಾಹುನ್ ಕೇತುಗೆ ಎಸ್ಪೆಷಲಿ ಸ್ವಲ್ಪ ಅವ್ರ ಮೋಕ್ಷದ ಅಂತ ಹೇಳ್ಬೋದು. ರಾಹು ಮ್ಯಾನಿಪುಲೇಟಿವ್ ಅನ್ಕೊಂಡಿದ್ ಉಲ್ಟಾ ಮಾಡೋದು ಅಂತ ತಾನೇ ಹೇಳಿದ್ದು. ರಾಹು ಜೊತೆ ಗುರು ಇದ್ದಿದ್ರೆ ಬೇರೆ ಮಾತಾಗಿರೋದು. ರಾಹು ಒಂದೇ ತಾನೇ ಅನ್ಕೋತಿರೋದು. ಅದನ್ನೇ ನಾನು ಯಾವಾಗ್ಲೂ ಕ್ಯಾಲ್ಕುಲೇಷನ್ಸ್ ಕೊಡ್ಬೇಕಾದ್ರೆ ರಾಹು ಕೇತುವನ್ನ ಹೊರತುಪಡಿಸಿದ್ರೆ, ಕೇತು ಸಮಟೈಮ್ಸ್ ಚೆನ್ನಾಗಿದ್ದಾಗ ಅವ್ರ ಗುರು ತರಾನೇ ತಗೊಳ್ಬಹುದು, ಗುರುಗ್ ಏನೇನ್ ಕ್ವಾಲಿಟೀಸ್ ಇದೆಯೋ ಅದು. ಬಟ್ ರಾಹುಗ್ ಯಾವ್ದು ತಗೊಳಕ್ಕಾಗಲ್ಲ. ರಾಹು ಇಸ್ ರಾಹು, ಇಂಡಿವಿಜುವಲ್ ವಾರಿಯರ್ ತರ ಅವರು ಆಯ್ತಾ. ಸ್ವಲ್ಪ ಆ ಮನೆ ಉಲ್ಟಾ ಕೊಡೋದೇ ರಾಹುಗಳು. ಕೇತು ಸಮಟೈಮ್ಸ್ ಒಳ್ಳೆ ಡೆಸ್ಪಾಸಿಟರ್ ಎಲ್ಲ ಚೆನ್ನಾಗಿತ್ತು, ಡೆಸ್ಪಾಸಿಟರು ಕೆಟ್ಟಿತ್ತು, ಕೇತುಗೂ ಚೆನ್ನಾಗಿಲ್ಲ ಅಂದಾಗ ಮಾತ್ರ ಕೇತು ಕೆಟ್ಟದ್ ಕೊಡುತ್ತೆ ಹೊರತು ಉಲ್ಟಾ ಕೊಡಕ್ ಹೋಗಲ್ಲ. ಅಲ್ಲಿರೋದೇನಿದೆಯೋ ಅದು ಕೊಡುತ್ತೆ. ಉಲ್ಟಾ ಕೊಡೋದು ಯಾವತ್ತು ರಾಹು ಆಯ್ತಾ. ಅದೇ ಬೇರೆ ಗ್ರಹಗಳಿಗೆ ಒಂದು, ರಾಹು ಕೇತುಗೆ ಒಂದು ಅಂತ ಅದನ್ನೇ ಹೇಳ್ತಾ ಇರ್ತೀನಿ. ಕೇತುಗ್ ನಾನು 1-2 ಸತಿ ಹೇಳಿದ್ದೆ ಗುರು ತತ್ವ ಸ್ವಲ್ಪ ತಗೊಂಡಿರುತ್ತೆ ಅಂತ. ಬಟ್ ಎವ್ರಿ ಟೈಮ್ ರಾಹುಗ್ ನಾನು ಹೇಳಿಲ್ಲ. ನಾನು ಅವಾಗ್ಲೂ ಹೇಳಿದೆ ರಾಹು 2nd house 8th house ಅಲ್ಲೆಲ್ಲ ಕೂತ್ಕೊಂಡ್ರೆ ಉಲ್ಟಾ ಡ್ಯಾಮೇಜೇ ಕೊಡೋದು ಅಂತ ಹೇಳಿದೆ ಅಲ್ವಾ, ಆತರ. ನೆಕ್ಸ್ಟ್ ಕುಂಭ ಅಂದ್ರೆ ಮಡಕೆ ಆಯ್ತಾ. ಕ್ರಿಯೇಟಿವ್ ಮಡಕೆಯಲ್ಲಿ ನೀವು ಆ ಮಡಕೆ ಒಳ್ಳೆ ಯಾವ ರಾಶಿ ತಗೊಂಡೋಗ, ಯಾವ್ಯಾವ ಗ್ರಹ ತಗೊಂಡೋಗಿ ಹಾಕಿದ್ರು ಅದ್ರ ಕ್ರಿಯೇಟಿವಿಟಿನೇ ಹೊರಗೆ ಬರುತ್ತೆ. ಕೇತುವಿನ ಕ್ರಿಯೇಟಿವಿಟಿ ಹೊರಗೆ ಬರ್ಬೋದು. ಕೇತುವಲ್ಲಿ ಏನೇನ್ ಕ್ರಿಯೇಟಿವಿಟಿ ಇರುತ್ತೆ, ರಾಹುವಲ್ಲಿ ಏನೇನ್ ಕ್ರಿಯೇಟಿವಿಟಿ. ಅದೇ ಡೆಸ್ಪಾಸಿಟರ್ ಅನ್ಸುತ್ತೆ ತುಂಬಾ. ಆಕ್ಚುಲಿ ರಾಹು ಕುಂಭ ರಾಶಿಲಿ ತುಂಬಾ ಚೆನ್ನಾಗೇ ಇರುತ್ತೆ, ಯೂಶಲಿ ಚೆನ್ನಾಗಿರುತ್ತೆ. ತುಂಬಾ ಅವ್ರಿಗೆ ಡ್ಯಾಮೇಜ್ ಆಯ್ತು ಅಂದ್ರೆ ಮೇಲಿಂದ ಮೇಲೆ ಅವರ ಎನಿಮೀಸ್ ಆಸ್ಪೆಕ್ಟ್ ಮಿನಿಮಮ್ 2 planets ಆಸ್ಪೆಕ್ಟ್ ಮಾಡಿ ಆ ಡೆಸ್ಪಾಸಿಟರ್ ಕೆಟ್ಟಾಗ ಮಾತ್ರ ಅದ್ರ ಉಲ್ಟಾ ರಿಯಾಕ್ಷನ್ ಕುಂಭದಲ್ಲಿ ಮಾತ್ರ ಕೊಡೋದು. ಓಕೆ, ಕುಂಭ ಅಂದ್ರೆ ಎಲ್ಲಾರ್ಗು ನ್ಯೂಟ್ರಲ್ ಆಗಿರುವಂತ ರಾಶಿ ಕುಂಭ ರಾಶಿ ಆಯ್ತಾ. ಕುಂಭದಲ್ಲಿ ಯಾವುದೇ ಗ್ರಹ ಕೂತ್ಕೊಂಡ್ರು ಅಲ್ಲಿನ ಕ್ರಿಯೇಟಿವಿಟಿನೇ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಗುರುವಿನ ಕ್ರಿಯೇಟಿವಿಟಿ ನೋಡ್ತೀರಾ, ಸೂರ್ಯನ ಕ್ರಿಯೇಟಿವಿಟಿ ನೋಡ್ತೀರಾ, ಚಂದ್ರನ ಕ್ರಿಯೇಟಿವಿಟಿ ನೋಡ್ತೀವಿ, ಆ ತರ
ಕ್ರಿಯೇಟಿವಿಟಿ ಡ್ಯಾಮೇಜ್ ಯಾವಾಗ ಆಗತ್ತೆ, ಆ ಡೆಸ್ಪಾಸಿಟರು ಮತ್ತೆ ಆ ಹೌಸ್ಗೆ ನೆಗೆಟೆಡ್ ಏನಾರು ಆಸ್ಪೆಕ್ಟ್ಸ್ ಬಿತ್ತು, ಅಫ್ಲಿಕ್ಟ್ ಆಯ್ತು ಆ ಮನೆ ಅಂದ್ರೆ, ಸೊ ಅದ್ರ ಕ್ರಿಯೇಟಿವಿಟಿ ಎಲ್ಲ ಝೀರೋ ಆಗ್ಬಿಟ್ಟಿರುತ್ತೆ. ಕ್ರಿಯೇಟೇ ಆಗ್ತಾ ಇರಲ್ಲ ಅಲ್ಲೇನೋ ಆ ಮನೆ ಅಂದ್ರೆ ಏನಾಗುತ್ತೆ, ಆ ಹೌಸು ಕ್ರಿಯೇಟ್ ಆಗೋದು, ಡೆವಲಪೇ ಆಗೋದು ನಿಲ್ಸ್ಬಿಟ್ಟಿರುತ್ತೆ. ಆ ತರ ಎಕ್ಸಾಂಪಲ್ಸ್ ಅದು ಎಷ್ಟು 6,000 7,000 8,000 ನೋಡ್ಕೋಬೇಕು ಯಾವ್ಯಾವ ಹೌಸ್ ಅಂತ. ಡ್ಯಾಮೇಜ್ ಆಗೋಕೆ 2-3 ಅಫ್ಲಿಕ್ಷನ್ಸ್ ಬೇಕು. ಆದಾಗ ಅದು ಈಗ ನಾನು ಏನ್ ಕಾರಕತ್ವ ಹೇಳ್ತಿದ್ದೆ ಅದೆಲ್ಲ ನಿಲ್ಲಿಸ್ಬಿಡುತ್ತೆ. ನೆಕ್ಸ್ಟ್ ಕೊನೆಯ ರಾಶಿ ಮೀನ್ ರಾಶಿ. ಮೀನ್ ರಾಶಿ ಅಂತ ಬಂದಾಗ ಅದು ಜಲತತ್ವ ಅಂಡ್ ಸಮುದ್ರಕ್ಕೆ ಓಷನ್ ಆಫ್ ಡ್ರೀಮ್ಸ್ ಡಿಸೈರ್ಸ್ ಅಂತಾನು ತಗೊಳ್ತೀವಿ ನಾವು ಮೀನಕ್ಕೆ. ಆಯ್ತಾ, ಮೀನ ರಾಶಿಲಿ ಯಾವುದೇ ಗ್ರಹಗಳು ಬಂದ್ರು ಆ ಗ್ರಹಗಳ ಡ್ರೀಮ್ಸ್ ಆಗ್ಲಿ ಏನೇನಿರುತ್ತೆ ಎಲ್ಲ ಕಾರಕತ್ವ ಓಷನ್ ತಕ್ಕನಂಗ್ ಆಗ್ಬಿಟ್ಟಿರುತ್ತೆ, ಇನ್ನೂ ಬೇಕು ಅನ್ನೋ ತರ ಇರುತ್ತೆ. ಓಷನ್ ಅಷ್ಟು ನಾಲೆಜ್ ಸಹ ಸಿಗುತ್ತೆ. ಒಂದು ಗ್ರಹ ಮೀನರಾಶಿಗೆ ಹೋಯ್ತು ಅಂದ್ರೆ ನೀವು ಅಷ್ಟು ಸಿಂಬಲ್ಸ್ ನ ನೋಡ್ತೀರಾ. ಅಂದ್ರೆ ಓಷನ್ ಅಲ್ಲಿ ನಿಮ್ಗೆ ಯಾವ್ಯಾವ ತರ ಮೀನು ಎಲ್ಲಾ ತರ ಏನೇನ್ ಕ್ರಿಯೇಟಿವಿಟಿ ಸಿಗುತ್ತೋ ಅಷ್ಟು ಡೆಪ್ತ್ ಅಲ್ಲಿ ಇರುತ್ತೆ, ಡೆಪ್ತ್ ನ ಸೂಚಿಸುತ್ತೆ. ಆ ಗ್ರಹದ ಇಂಟೆನ್ಸ್ ಡೆಪ್ತ್ ನ ನೀವು ಫೀಲ್ ಮಾಡ್ತೀರಾ. ಆ ಗ್ರಹ ಅದ್ ಎಷ್ಟನೇ ಮನೆ ಅಂತ ನೋಡ್ಕೊಂಡ್ರೆ, ಸೊ ಇಷ್ಟನೇ ಮನೆಯಲ್ಲಿ ನಿಮ್ಗೆ ಇಷ್ಟು ಡೆಪ್ತ್, ಓಷನ್ ಆಫ್ ಡಿಸೈರ್ಸ್, ಓಷನ್ ಆಫ್ ನಾಲೆಜ್ ಅಂತ ತಗೊಳ್ಬೋದು. ಎವ್ರಿಥಿಂಗ್ ಸ್ಪಿರಿಚುಯಾಲಿಟಿಗೆ ಬಹಳ ಒಳ್ಳೇದು, ಮೋಕ್ಷಕ್ಕೆ ಗೈನಿಂಗ್ಸ್ಗೆ ಬಹಳ ಒಳ್ಳೇದು. ಸಮಥಿಂಗ್ ಟು ವಾಟ್ ಎವರ್ ಯು ಹ್ಯಾವ್ ಟು ಗೈನ್ ಸಮಥಿಂಗ್. ಮೀನರಾಶಿಯಲ್ಲಿ 2+ ಗ್ರಹ ಇತ್ತು ಅಂದ್ರೆ ಯು ಆಲ್ವೇಸ್ ಬಿ ಅಂದ್ರೆ ಯುವರ್ ಬರ್ತ್ ವಿತ್ ಸಮ್ ಹೆಂಗಿರುತ್ತೆ ಅಂದ್ರೆ ನೀವು ಹುಟ್ಟತಲೇ ಇಷ್ಟು ನಾಲೆಜ್ ನ ಪಡ್ಕೊಂಡು ಹುಟ್ಟಿರ್ತೀರಾ ಅನ್ನೋಷ್ಟು. ಬಿಕಾಸ್ ಅಲ್ಲಿ ನಾಲೆಜ್ ಅಷ್ಟು ಇರೋದ್ರಿಂದ ನಿಮ್ಗೊಂದು ಇಷ್ಟ ಆದ್ರೂ ಇರಲ್ವಾ ನಿಮ್ಮ ಹತ್ರ ಅನ್ನೋ ತರ. ಸೊ ಅದು ಹೋಗ್ತಾ ಹೋಗ್ತಾ ಓಷನ್ಗೆ ಎಲ್ಲ ಸೇರ್ತಾ ಇರುತ್ತೆ. ಅಷ್ಟು ಓಷನ್ ಆಫ್ ನಾಲೆಜ್, ಡಿಸೈರ್ಸ್ ಅಂತೆಲ್ಲ ತಗೊಳ್ಬೋದು ಮೀನ್ ರಾಶಿ. ಅದೊಂದೊಂದ್ಸತಿ ಕೆಟ್ಟದು ಸಹ ಹೌದು, ಬಿಕಾಸ್ ತುಂಬಾ ಜಾಸ್ತಿ ಇದ್ದಾಗ ಅಕ್ಸೆಪ್ಟ್ ಮಾಡೋದು, ಚಿಕ್ಕದಕ್ಕೆ ಅಕ್ಸೆಪ್ಟ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ಒಂದೊಂದ್ಸತಿ ಅಲ್ವಾ. ಆ ತರದಕ್ಕೆ ನೆಗೆಟಿವ್ಸ್ ನೋಡ್ಬೋದು. ಸೊ ಓಕೆ ಮ್ಯಾಮ್, ದಿಸ್ ವರ್ಕ್ ಫಾರ್ ಆಲ್ ಡಿವಿಷನಲ್ ಚಾರ್ಟ್ಸ್ ಅಲ್ಲ? ಆಲ್ ಡಿವಿಷನಲ್ ಚಾರ್ಟ್ಸ್ ಹೌದು, ಬಟ್ ಅವ್ರವ್ರು ನೋಡೋ ಅಂತ ಆಸ್ಪೆಕ್ಟ್ಸ್ ನ ಕೀ ಪಾಯಿಂಟ್ಸ್, ಈಗ ನಾನು ನವಾಂಶದ ಕೀ ಪಾಯಿಂಟ್ಸ್ ಏನೇ ಹೇಳಿದ್ದೆ ಅದ್ರ ಜೊತೆಗೆ ಇದನ್ನು ಆಡ್ ಆನ್ ಮಾಡ್ಕೊಂಡಾಗ ನೋಡಕ್ಕೆ ಗೊತ್ತಾಗ್ತಾ ಇರುತ್ತೆ. ಅವ್ರನ್ನ ಹೇಗೆ ಈ ರೀತಿಯಿಂದ ನೀವು, ರಾಶಿಗಳು ಒಂದೇ, ಪ್ಲಾನೆಟ್ಸ್ ಒಂದೇ, ಬಟ್ ಅವ್ರು ನೋಡೋ ರೀತಿ ಬೇರೆ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ಕೀ ಅವ್ರವ್ರದ್ದು ಇರುತ್ತಲ್ವಾ. ಆಯ್ತಾ, ಸೊ ಮೀನ್ ರಾಶಿ ಅಂದ್ರೆ ಈ ಮೀನ್ ರಾಶಿ ಇದನ್ನೇ ಸೂಚಿಸುತ್ತೆ ಎಲ್ಲಾ ಡಿವಿಷನಲ್ ಚಾರ್ಟ್ಸ್ ಅಲ್ಲೂ. ಸೂರ್ಯ ಇದನ್ನೇ ಸೂಚಿಸುತ್ತೆ, ಬಟ್ ಅಲ್ಲಿನ ಯಾವ ತರ ಸೂಚಿಸುತ್ತೆ ಅನ್ನೋದು ಆ ಚಾರ್ಟ್ಸ್ ಅಲ್ಲಿ ನೋಡ್ಕೊಂಡು ಹೋಗ್ತೀವಿ. ಆಯ್ತಾ ಮ್ಯಾಮ್, ನೀವು D10 ಅಂತ ಹೇಳಿದ್ರಲ್ಲ ಮ್ಯಾಮ್, ಅದು ವರ್ಕ್ ಗೆ ಸೂಚಿಸುತ್ತಾ ಮ್ಯಾಮ್? ಅದು ವರ್ಕ್ 2-3 ರಿಲೇಟೆಡ್ ನೋಡ್ಬೋದು. ಓಕೆ, ಒಂದು ಪ್ರೊಫೆಷನಲ್ ಮತ್ತೆ ಇನ್ನೊಂದು 2-3 ತರ ಇದೆ ನೋಡೋದು. ಓಕೆ. ಸೊ ಇಲ್ಲಿ ನಾವು 10th ಹೌಸ್ ನೋಡಿದಾಗ ಏನು ಗೊತ್ತಾಗಲ್ಲ ಮ್ಯಾಮ್, ಅಲ್ಲಿ ನಾವು ನೋಡಿದ್ರೆ ಅಲ್ಲಿ ಡೀಟೇಲ್ಡ್ ಆಗಿ ಗೊತ್ತಾಗುತ್ತೆ ಅಷ್ಟೇ. ಇಲ್ಲಿ ಹಾರ್ಡ್ಲಿ ಒಂದು 50% ಗೊತ್ತಾಗುತ್ತೆ. ಏನ್ ಕೋರ್ಸ್ ತಗೋಬಹುದು, ಏನ್ ಡೀಟೇಲ್ಡ್ ಆಗಿ ನೋಡೋದು D10. ಪ್ರೊಫೆಷನ್ ನಿಮ್ದು ಏನಾಗಿರುತ್ತೆ ಆತರ. ಓಕೆನಾ? ಓಕೆ. ಈಗ ನವಾಂಶ ನೋಡಿದ ತಕ್ಷಣ ನಮ್ ಸ್ಪೌಸ್ ಬಗ್ಗೆ ಗೊತ್ತಾಗತ್ತೆ ಅಂತಲ್ಲ, ಮದ್ವೆ ಜೀವನ ಹೇಗಿರುತ್ತೆ ಅಂತ ಗೊತ್ತಾಗತ್ತೆ. ಸೊ D10 ನಮ್ಗೆ ಹೇಗ್ ಕೆಲ್ಸದ ಜೀವನ ಹೇಗಿರುತ್ತೆ ಅಂತಾನು ಒಂದ್ ಸೂಚಿಸ್ಬೋದು. ಆತರ ಎಲ್ಲಾ ರೀತಿ ಇರುತ್ತೆ. ಓಕೆನಾ? ಮತ್ತೆ ಫ್ಯಾಮಿಲಿ ಏನಿದೆ ಕರ್ಮಾಸ್ ಅಂದ್ರೆ ಕೆಲ್ಸಗಳು, ಅದನ್ನ ಲಿನೇಜ್ ನ ಟೇಕ್ ಓವರ್ ಮಾಡ್ತಾರ, ಅದೆಲ್ಲ ನೋಡಕ್ಕೆ D10 ತಗೋಬೇಕು. D10 ಮತ್ತೆ ಇನ್ನೊಂದು ಗವರ್ಮೆಂಟ್ ಜಾಬ್ಸ್ಗೂ ಅದೇ D10 ಅಲ್ಲೇ ನೋಡೋದಲ್ಲ ಮ್ಯಾಮ್, ಅಥವಾ D1 ಅಲ್ಲೂ ಫೈಂಡ್ ಔಟ್ ಮಾಡ್ಬೋದಾ? D10 D1 ಅಲ್ಲಿ ಆಕ್ಸೆಸ್ ಇದ್ರೆ D1 ಅಲ್ಲಿ ಆಕ್ಸೆಸ್ ಇದೆ, ಸ್ವಲ್ಪ ಗೋಚಾರ ಇದೆ ಅಂದ್ರೆ ಮಾತ್ರ ಇದೆ ಅಂದ್ರೆ ಅದನ್ನ ನೋಡಿದ್ರೆ ಕನ್ಫರ್ಮೇಶನ್ ಸಿಗುತ್ತೆ. ಇಲ್ಲೇ ಕಾಣಿಸಿಲ್ಲ ಅಂದ್ರೆ ಅಲ್ಲಿ ತುಂಬಾ ಎಫರ್ಟ್ ಹಾಕ್ಬೇಕು ಅನ್ನೋದಿರುತ್ತೆ. ಓಕೆ.